ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ. ಬೆಂಗಳೂರಿನಲ್ಲೂ ಕೂಡ ಬೆಳಕಿನ ಹಬ್ಬದ ಸಡಗರ ಜೋರಾಗಿದೆ. ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ದರ ಏರಿಕೆ ನಡುವೆ ಹೂ ಹಣ್ಣು ಖರೀದಿ ಜೋರಾಗಿದೆ. ಗಾಂಧಿ ಬಜಾರ್, ಹೆಬ್ಬಾಳ, ರಾಜಾಜಿನಗರ, ಜಯನಗರ, ಯಶವಂತಪುರ, ಮಲ್ಲೇಶ್ವರ ಮಾರ್ಕೆಟ್ ರಶ್ ಆಗಿದೆ. ಹಬ್ಬದ ಖರೀದಿ ನೋಡಿ ಜನ ಬೆಳಬೆಳಗ್ಗೆ ಯಾವ ರೀತಿ ಮಾರ್ಕೆಟ್ನಲ್ಲಿ ತುಂಬಿಕೊಂಡಿದ್ದಾರೆ ಅಂತ. ಕೆಆರ್ ಮಾರ್ಕೆಟ್ ದೃಶ್ಯ ಎಷ್ಟರ ಮಟ್ಟಿಗೆ ಹೂ ಹಣ್ಣು ಖರೀದಿ ಜೋರಾಗಿದೆ. ಹಬ್ಬದ ವಸ್ತುಗಳ ಖರೀದಿ ಜೋರಾಗಿದೆ. ಸಿಕ್ಕಾಪಟ್ಟೆ ಜನ ರಶ್ ಮಾರ್ಕೆಟ್ಗಳಲ್ಲಿ. ಈ ದೃಶ್ಯ ನೀವು ನೋಡ್ತಾ ಇರೋದು ಕೆಆರ್ ಮಾರ್ಕೆಟ್ನ ದೃಶ್ಯ. ಹೂ ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿರತಕ್ಕಂಥ ದೃಶ್ಯ. ಹಬ್ಬದ ವಸ್ತುಗಳ ಖರೀದಿಗಾಗಿ ಜನ ಈ ರೀತಿ ಮುಗಿಬಿದ್ದಿದ್ದಾರೆ. ಎಲ್ಲಾ ಮಾರ್ಕೆಟ್ಗಳು ಬೆಂಗಳೂರಿನಲ್ಲಿ ಈ ಸರಿ ಹಬ್ಬ ಜೋರಾಗಿದೆ. ಎಲ್ಲಾ ಮಾರ್ಕೆಟ್ಗಳು ರಶ್ ಆಗಿದೆ. ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಹಬ್ಬದ ಭರಾಟೆ ಜೋರಾಗಿದೆ ಅಂತ. ಹೂ ಹಣ್ಣು ಮತ್ತು ಹಬ್ಬದ ಇತರೆ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ನೀವು ನೋಡ್ತಾ ಇರೋದು ಕೆಆರ್ ಮಾರ್ಕೆಟ್ನ ದೃಶ್ಯಗಳು. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಯಶವಂತಪುರದಲ್ಲೂ ಕೂಡ ಇದೇ ರೀತಿ ರಶ್ ಇದೆ. ಅದೇ ರೀತಿ ಜಯನಗರ, ರಾಜಾಜಿನಗರ, ಹೆಬ್ಬಾಳ, ಗಾಂಧಿ ಬಜಾರ್ನಲ್ಲೂ ಕೂಡ ಖರೀದಿ ಭರಾಟೆ ಜೋರಾಗಿದೆ. ಜನ ಹೊರಗಡೆ ಬಂದು ಖರೀದಿ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬದ ಸಡಗರ ಆಲ್ರೆಡಿ ಮೇಳೈಸಿದೆ. ಜನ ದೀಪಾವಳಿ ಹಬ್ಬದ ಆಚರಣೆಗೆ ಬೇಕಾದಂತಹ ವಸ್ತುಗಳು, ಹೂ ಹಣ್ಣನ್ನ ಕೊಂಡ್ಕೊಳ್ಳೋದಕ್ಕೆ ಆಲ್ರೆಡಿ ಆರಂಭ ಮಾಡಿಬಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅರವಿಂದ್ ಕೆಆರ್ ಮಾರ್ಕೆಟ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಆ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಳಗಿನ ಜಾವದ ದೃಶ್ಯಗಳು ಹೌದಾ ಅಂತ ಆಶ್ಚರ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮಾರ್ಕೆಟ್ ರಶ್ ಇರುವಂತದ್ದು. ಎಷ್ಟು ಗಂಟೆಯಿಂದ ಈ ತರ ರಶ್ ಇದೆ? ಯಾವ ರೀತಿನಲ್ಲಿದೆ ಹಬ್ಬದ ಖರೀದಿ? ಎಸ್ ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ಸೇರಿದಂತೆ ನಗರದ ಹಲವು ಮಾರ್ಕೆಟ್ಗಳು ಈಗಾಗಲೇ ಜನರಿಂದ ತುಂಬಿರುವಂತದ್ದು, ಫುಲ್ ರಶ್ ಆಗಿರುವಂತದ್ದು. ಯಶವಂತಪುರ, ಹೆಬ್ಬಾಳ, ಜಯನಗರ, ರಾಜಾಜಿನಗರ, ಮಲ್ಲೇಶ್ವರ ಸೇರಿದಂತೆ ಕೆಆರ್ ಮಾರ್ಕೆಟ್ ಸೇರಿದಂತೆ ಎಲ್ಲೆಡೆ ಜನಜಂಗುಳಿ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ದರ ಏರಿಕೆಯ ಬಿಸಿಯಲ್ಲೂ ಕೂಡ ಜನ ಹೂ ಹಣ್ಣುಗಳ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಇತ್ತ ಕನಕಾಂಬರ, ಮಲ್ಲಿಗೆ ಹೂ 1000 ಅಂದ್ರೆ 800 ಇದ್ದಿದ್ದು 1000ಕ್ಕೆ ಹೋಗಿರುವಂತದ್ದು. ದರ ಏರಿಕೆ ಆಗಿದೆ. ಆದ್ರೂ ಕೂಡ ಇವರು ಖರೀದಿಯನ್ನ ಮಾಡ್ತಾ ಇರುವಂತದ್ದು. ನಸುಕಿನಿಂದಲೇ ಜನ ಬಂದು ಕೆಆರ್ ಮಾರ್ಕೆಟ್ ನಲ್ಲಿ ಹಬ್ಬದ ನಿಮಿತ್ತವಾಗಿ ಹೂಗಳನ್ನ, ಹಣ್ಣುಗಳನ್ನ, ಕಾಯಿಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಗ್ತಿದೆ. ಅದರ ನಡುವೆಯಲ್ಲೂ ಕೂಡ ಜನ ಈ ಒಂದು ಖರೀದಿಯನ್ನ ಮಾಡ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು, ಕೆಆರ್ ಮಾರ್ಕೆಟ್ ಸಂಪೂರ್ಣವಾಗಿ ಫುಲ್ ರಶ್ ಆಗಿರುವಂತದ್ದು. ಬೆಳಗಿನ ಜಾವ 5:30ಯಿಂದನೇ ಈ ರೀತಿಯಾದಂತಹ ಜನಜಂಗುಳಿ ಮಾರ್ಕೆಟ್ಗಳಲ್ಲಿ ತುಂಬಿದೆ. ದರ ಏರಿಕೆ ನಡುವೆ ಕೂಡ ಹಬ್ಬದ ಸೆಲೆಬ್ರೇಷನ್ ಅನ್ನ ಸಿಲಿಕಾನ್ ಸಿಟಿ ಮಂದಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ವಿಶೇಷವಾಗಿ ಈ ವರ್ಷ ನಾವು ನೋಡೋದಾದ್ರೆ ಪ್ರತಿ ಬಾರಿ ಕೆಆರ್ ಮಾರ್ಕೆಟ್ ಫುಲ್ ಆಗ್ತಾ ಇತ್ತು, ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಬಾರಿ ಟ್ರಾಫಿಕ್ ಕಿರಿಕಿರಿ ಯಾವ ತರ ಇದೆ ಅಂತಂದ್ರೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಮಾರ್ಕೆಟ್ ನ ಫ್ಲೈಓವರ್ ನ ಪಕ್ಕದಲ್ಲೇ ಈ ಒಂದು ಕಾರ್ಗಳನ್ನ ಪಾರ್ಕಿಂಗ್ ಮಾಡಿ ಅದರ ಆ ಬಳಿಕ ಅವರು ಹೋಗಿ ಈ ಒಂದು ಹೂಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಕಾರ್ಗಳು, ವಾಹನಗಳನ್ನ ನೋಡಿದ್ರೆ ಸಾಕು ಕೆಆರ್ ಮಾರ್ಕೆಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಊಹಿಸಬಹುದು ನಾವು. ಈ ಬಾರಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾರ್ಕೆಟ್ಗೆ ತೆರಳಿ ಅಲ್ಲಿನ ಒಂದು ಖರೀದಿಯಲ್ಲಿ ನಿರತರಾಗಿರುವಂತದ್ದು ಜನ. ಹಾಗಾಗಿ ಅವೆನ್ಯೂ ರೋಡ್ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಈ ಎಲ್ಲಾ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿಯ ದೀಪಾವಳಿ ಒಂದೆಡೆ ಊರಿನತ್ತ ಹೋಗುವವರಿಗೆ ಖಾಸಗಿ ಬಸ್ನ ದರ ಏರಿಕೆ ಆಗಿತ್ತು. ಇತ್ತ ಹೂ ಹಣ್ಣುಗಳ ದರ ಏರಿಕೆ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ. ಈ ನಡುವೆಯೂ ಕೂಡ ಹಬ್ಬದ ಸೆಲೆಬ್ರೇಷನ್ ಅಲ್ಲಿ ಸಿಲಿಕಾನ್ ಸಿಟಿ ಮಂದಿ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಮಲ್ಲಿಗೆ 600 ಇದ್ದಿದ್ದು 1000 ಆಗಿರುವಂತದ್ದು, ಕನಕಾಂಬರ ಹೂ 800 ಇದ್ದಿದ್ದು 1500 ಆಗಿರುವಂತದ್ದು. ಈ ಒಂದು ದರ ಏರಿಕೆ ನಡುವೆಯೂ ಕೂಡ ಜನರು ಆ ಒಂದು ಹಬ್ಬದ ನಿಮಿತ್ತವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ.
ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹಬ್ಬದ ಖರೀದಿ ಭರಾಟೆ. ಈ ಕ್ಷಣದ ದೃಶ್ಯಗಳು ನೀವು ನೋಡ್ತಾ ಇರುವಂತದ್ದು ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿನಲ್ಲಿ ಜನರ ರಶ್ ಮೇಳೈಸಿದೆ ಅಂತ. ದೊಡ್ಡ ದೊಡ್ಡ ಬುಟ್ಟಿಗಳನ್ನೆಲ್ಲ ತಗೊಂಡ್ಬಂದಿದ್ದಾರೆ ನೋಡಿ. ಹೂವು, ಹಣ್ಣು ಇವುಗಳ ಸಗಟು ಖರೀದಿ ಇದೆಯಲ್ಲ, ಅದು ಕೆಆರ್ ಮಾರ್ಕೆಟ್ ಅಲ್ಲೇ ಸ್ವಲ್ಪ ಇಷ್ಟು ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುವಂತದ್ದು. ನಿಮ್ಗೆಲ್ಲ ಗೊತ್ತಿದೆ, ಹಬ್ಬದ ಸಂದರ್ಭದಲ್ಲಿ ಹೂವಿನ ರೇಟು, ಹಣ್ಣಿನ ರೇಟು, ಇತರೆ ವಸ್ತುಗಳ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ರೀತಿ ಮಾರುಕಟ್ಟೆನಲ್ಲಿ ಖರೀದಿ ಮಾಡಿದ್ರೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗತ್ತೆ, ಫ್ರೆಶ್ ಆಗಿರುತ್ತೆ ಕೂಡ ಅಂತ ಜನ ಈ ರೀತಿ ಮಾರುಕಟ್ಟೆಗಳಿಗೆ ಬರ್ತಾರೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ. ಬೆಂಗಳೂರಿನಲ್ಲೂ ಕೂಡ ಬೆಳಕಿನ ಹಬ್ಬದ ಸಡಗರ ಜೋರಾಗಿದೆ. ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ದರ ಏರಿಕೆ ನಡುವೆ ಹೂ ಹಣ್ಣು ಖರೀದಿ ಜೋರಾಗಿದೆ. ಗಾಂಧಿ ಬಜಾರ್, ಹೆಬ್ಬಾಳ, ರಾಜಾಜಿನಗರ, ಜಯನಗರ, ಯಶವಂತಪುರ, ಮಲ್ಲೇಶ್ವರ ಮಾರ್ಕೆಟ್ ರಶ್ ಆಗಿದೆ. ಹಬ್ಬದ ಖರೀದಿ ನೋಡಿ ಜನ ಬೆಳಬೆಳಗ್ಗೆ ಯಾವ ರೀತಿ ಮಾರ್ಕೆಟ್ನಲ್ಲಿ ತುಂಬಿಕೊಂಡಿದ್ದಾರೆ ಅಂತ. ಕೆಆರ್ ಮಾರ್ಕೆಟ್ ದೃಶ್ಯ ಎಷ್ಟರ ಮಟ್ಟಿಗೆ ಹೂ ಹಣ್ಣು ಖರೀದಿ ಜೋರಾಗಿದೆ, ಹಬ್ಬದ ವಸ್ತುಗಳ ಖರೀದಿ ಜೋರಾಗಿದೆ. ಸಿಕ್ಕಾಪಟ್ಟೆ ಜನ ರಶ್ ಮಾರ್ಕೆಟ್ಗಳಲ್ಲಿ. ಈ ದೃಶ್ಯ ನೀವು ನೋಡ್ತಾ ಇರೋದು ಕೆಆರ್ ಮಾರ್ಕೆಟ್ನ ದೃಶ್ಯ. ಹೂ ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿರತಕ್ಕಂತಹ ದೃಶ್ಯ. ಹಬ್ಬದ ವಸ್ತುಗಳ ಖರೀದಿಗಾಗಿ ಜನ ಈ ರೀತಿ ಮುಗಿಬಿದ್ದಿದ್ದಾರೆ. ಎಲ್ಲಾ ಮಾರ್ಕೆಟ್ಗಳು ಬೆಂಗಳೂರಿನಲ್ಲಿ ಈ ಸರಿ ಹಬ್ಬ ಜೋರಾಗಿದೆ. ಎಲ್ಲಾ ಮಾರ್ಕೆಟ್ಗಳು ರಶ್ ಆಗಿದೆ. ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಹಬ್ಬದ ಭರಾಟೆ ಜೋರಾಗಿದೆ ಅಂತ. ಹೂವು, ಹಣ್ಣು ಮತ್ತು ಹಬ್ಬದ ಇತರೆ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ನೀವು ನೋಡ್ತಾ ಇರೋದು ಕೆಆರ್ ಮಾರ್ಕೆಟ್ನ ದೃಶ್ಯಗಳು. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆನೂ ಕೂಡ, ಯಶವಂತಪುರದಲ್ಲೂ ಕೂಡ ಇದೇ ರೀತಿ ರಶ್ ಇದೆ. ಅದೇ ರೀತಿ ಜಯನಗರ, ರಾಜಾಜಿನಗರ, ಹೆಬ್ಬಾಳ, ಗಾಂಧಿ ಬಜಾರ್ನಲ್ಲೂ ಕೂಡ ಖರೀದಿ ಭರಾಟೆ ಜೋರಾಗಿದೆ. ಜನ ಹೊರಗಡೆ ಬಂದು ಖರೀದಿ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬದ ಸಡಗರ ಆಲ್ರೆಡಿ ಮೇಳೈಸಿದೆ. ಜನ ದೀಪಾವಳಿ ಹಬ್ಬದ ಆಚರಣೆಗೆ ಬೇಕಾದಂತಹ ವಸ್ತುಗಳು, ಹೂ ಹಣ್ಣನ್ನ ಕೊಂಡ್ಕೊಳ್ಳೋದಕ್ಕೆ ಆಲ್ರೆಡಿ ಆರಂಭ ಮಾಡಿಬಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅರವಿಂದ್ ಈ ಕೆಆರ್ ಮಾರ್ಕೆಟ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಆ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಳಗಿನ ಜಾವದ ದೃಶ್ಯಗಳು ಹೌದಾ ಅಂತ ಆಶ್ಚರ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮಾರ್ಕೆಟ್ ರಶ್ ಇರುವಂತದ್ದು. ಎಷ್ಟು ಗಂಟೆಯಿಂದ ಈ ತರ ರಶ್ ಇದೆ? ಯಾವ ರೀತಿನಲ್ಲಿದೆ ಹಬ್ಬದ ಖರೀದಿ? ಎಸ್ ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ಸೇರಿದಂತೆ ನಗರದ ಹಲವು ಮಾರ್ಕೆಟ್ಗಳು ಈಗಾಗಲೇ ಜನರಿಂದ ತುಂಬಿರುವಂತದ್ದು, ಫುಲ್ ರಶ್ ಆಗಿರುವಂತದ್ದು. ಯಶವಂತಪುರ, ಹೆಬ್ಬಾಳ, ಜಯನಗರ, ರಾಜಾಜಿನಗರ, ಮಲ್ಲೇಶ್ವರ ಸೇರಿದಂತೆ ಕೆಆರ್ ಮಾರ್ಕೆಟ್ ಸೇರಿದಂತೆ ಎಲ್ಲೆಡೆ ಜನಜಂಗುಳಿ ಹೆಚ್ಚಾಗ್ತದೆ. ಮತ್ತೊಂದು ಕಡೆ ದರ ಏರಿಕೆಯ ಬಿಸಿಯಲ್ಲೂ ಕೂಡ ಜನ ಹೂ ಹಣ್ಣುಗಳ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಇತ್ತ ಕನಕಾಂಬರ, ಮಲ್ಲಿಗೆ ಹೂ 1000 ಅಂದ್ರೆ 800 ಇದ್ದಿದ್ದು 1000ಕ್ಕೆ ಹೋಗಿರುವಂತದ್ದು. ದರ ಏರಿಕೆ ಆಗಿದೆ, ಆದ್ರೂ ಕೂಡ ಇವರು ಖರೀದಿಯನ್ನ ಮಾಡ್ತಾ ಇರುವಂತದ್ದು. ನಸುಕಿನಿಂದಲೇ ಜನ ಬಂದು ಕೆಆರ್ ಮಾರ್ಕೆಟ್ ನಲ್ಲಿ ಹಬ್ಬದ ನಿಮಿತ್ತವಾಗಿ ಹೂಗಳನ್ನ, ಹಣ್ಣುಗಳನ್ನ, ಕಾಯಿಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಗ್ತಿದೆ. ಅದರ ನಡುವೆಯಲ್ಲೂ ಕೂಡ ಜನ ಈ ಒಂದು ಖರೀದಿಯನ್ನ ಮಾಡ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು, ಕೆಆರ್ ಮಾರ್ಕೆಟ್ ಸಂಪೂರ್ಣವಾಗಿ ಫುಲ್ ರಶ್ ಆಗಿರುವಂತದ್ದು. ಬೆಳಗಿನ ಜಾವ 5:30ಯಿಂದನೇ ಈ ರೀತಿಯಾದಂತಹ ಜನಜಂಗುಳಿ ಮಾರ್ಕೆಟ್ಗಳಲ್ಲಿ ತುಂಬಿದೆ. ದರ ಏರಿಕೆ ನಡುವೆ ಕೂಡ ಹಬ್ಬದ ಸೆಲೆಬ್ರೇಷನ್ ಅನ್ನ ಸಿಲಿಕಾನ್ ಸಿಟಿ ಮಂದಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ವಿಶೇಷವಾಗಿ ಈ ವರ್ಷ ನಾವು ನೋಡೋದಾದ್ರೆ, ಪ್ರತಿ ಬಾರಿ ಕೆಆರ್ ಮಾರ್ಕೆಟ್ ಫುಲ್ ಆಗ್ತಾ ಇತ್ತು, ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಬಾರಿ ಟ್ರಾಫಿಕ್ ಕಿರಿಕಿರಿ ಯಾವ ತರ ಇದೆ ಅಂತಂದ್ರೆ, ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು.
ಮಾರ್ಕೆಟ್ ನ ಫ್ಲೈಓವರ್ ನ ಪಕ್ಕದಲ್ಲೇ ಈ ಒಂದು ಕಾರ್ಗಳನ್ನ ಪಾರ್ಕಿಂಗ್ ಮಾಡಿ ಅದರ ಆ ಬಳಿಕ ಅವರು ಹೋಗಿ ಈ ಒಂದು ಹೂಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಕಾರ್ಗಳು ವಾಹನಗಳನ್ನ ನೋಡಿದ್ರೆ ಸಾಕು ಕೆಆರ್ ಮಾರ್ಕೆಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಊಹಿಸಬಹುದು ನಾವು. ಈ ಬಾರಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾರ್ಕೆಟ್ಗೆ ತೆರಳಿ ಅಲ್ಲಿನ ಒಂದು ಖರೀದಿಯಲ್ಲಿ ನಿರತರಾಗಿರುವಂತದ್ದು ಜನ. ಹಾಗಾಗಿ ಅವೆನ್ಯೂ ರೋಡ್ ಆಗಿರ್ಬೋದು, ಟೌನ್ ಹಾಲ್ ಆಗಿರ್ಬೋದು, ಈ ಎಲ್ಲಾ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿಯ ದೀಪಾವಳಿ ಒಂದೆಡೆ ಊರಿನತ್ತ ಹೋಗುವವರಿಗೆ ಖಾಸಗಿ ಬಸ್ನ ದರ ಏರಿಕೆ ಆಗಿತ್ತು, ಇತ್ತ ಹೂ ಹಣ್ಣುಗಳ ದರ ಏರಿಕೆ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ. ಈ ನಡುವೆಯೂ ಕೂಡ ಹಬ್ಬದ ಸೆಲೆಬ್ರೇಷನ್ ಅಲ್ಲಿ ಸಿಲಿಕಾನ್ ಸಿಟಿ ಮಂದಿ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಮಲ್ಲಿಗೆ 600 ಇದ್ದಿದ್ದು 1000 ಆಗಿರುವಂತದ್ದು, ಕನಕಾಂಬರ ಹೂ 800 ಇದ್ದಿದ್ದು 1500 ಆಗಿರುವಂತದ್ದು. ಈ ಒಂದು ದರ ಏರಿಕೆ ನಡುವೆಯೂ ಕೂಡ ಜನರು ಆ ಒಂದು ಹಬ್ಬದ ನಿಮಿತ್ತವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹಬ್ಬದ ಖರೀದಿ ಭರಾಟೆ. ಈ ಕ್ಷಣದ ದೃಶ್ಯಗಳು ನೀವು ನೋಡ್ತಾ ಇರುವಂತದ್ದು ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿನಲ್ಲಿ ಜನರ ರಶ್ ಮೇಳೈಸಿದೆ ಅಂತ. ದೊಡ್ಡ ದೊಡ್ಡ ಬುಟ್ಟಿಗಳನ್ನೆಲ್ಲ ತಗೊಂಡ್ಬಂದಿದ್ದಾರೆ ನೋಡಿ. ಹೂವು ಹಣ್ಣು ಇವುಗಳ ಸಗಟು ಖರೀದಿ ಇದೆಯಲ್ಲ, ಅದು ಕೆಆರ್ ಮಾರ್ಕೆಟ್ ಅಲ್ಲೇ ಸ್ವಲ್ಪ ಇಷ್ಟು ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುವಂತದ್ದು. ನಿಮ್ಗೆಲ್ಲ ಗೊತ್ತಿದೆ, ಹಬ್ಬದ ಸಂದರ್ಭದಲ್ಲಿ ಹೂವಿನ ರೇಟು, ಹಣ್ಣಿನ ರೇಟು, ಇಟ್ಟರೆ ವಸ್ತುಗಳ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ರೀತಿ ಮಾರುಕಟ್ಟೆನಲ್ಲಿ ಖರೀದಿ ಮಾಡಿದ್ರೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗತ್ತೆ, ಫ್ರೆಶ್ ಆಗಿರುತ್ತೆ ಕೂಡ ಅಂತ ಜನ ಈ ರೀತಿ ಮಾರುಕಟ್ಟೆಗಳಿಗೆ ಬರ್ತಾರೆ.